ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ. ನಿಮ್ಮನ್ನು ಸ್ಕ್ರೀನಲ್ಲಿ ಒಂದು ರೀತಿಯಲ್ಲಿ ನೋಡಿರ್ತೀವಿ ಆ್ಯಂಡ್ ಐ ಗೆಸ್ ಇವ್ರು ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಪರ್ಸ್ನಲಿ ಹೀ ಈಸ್ ವೆರಿ 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 ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಆನ್ ಕ್ಯಾಮ್ರಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನು ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗಲಿ ತುಂಬ ಕೂತು ಮಾತಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಯಲಿ ಬೀಯಿಂಗ್ ವೆರಿ 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 ಸ್ವೀಟ್. ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ಬರು ದಿಗ್ಗಜರಿದ್ದಾರೆ. ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಾನು ನಿಮ್ಮಿಂದ. ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು. ಸೊ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೋತೀವಿ. ಮತ್ತೆ ಶ್ರೇಯಸ್ ತುಂಬ ಕಾಟ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಂಚ್ಕೊತೀನಿ ಎಲ್ಲ. ಹಾಗೆ ನಮ್ಮ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್, ಅವರ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾವಿಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿರ್ತಾ ಇರಲಿಲ್ಲ. ನಮ್ಮ ದಾಸ್ ಸರ್ ನಾವಿರೋದಕ್ಕಿಂತ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ತುಂಬಾ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ. ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯಿತೋ ನಿಮಗೂ ಕೂಡ ಅಷ್ಟೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಒಂದು ಇನ್ನೋಸೆಂಟ್ ಆದಂಥ ಪಾತ್ರ ಮಾಡೋದಕ್ಕೆ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ತುಂಬಾ ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾದವ್ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು. ಈ ಡಿಸ್ಕಷನ್ ನಡೆದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾಯಿತ್ತು, 4th ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗೆ ಅಂತ. ನನಗೆ ಕ್ಯೂರಿಯಾಸಿಟಿ ಯಾರಿಗೆ ಸಿನಿಮಾ ಮಾಡ್ತಾರೆ ಅಂತ. ಅದೊಂದು 2-3 ಜನಕ್ಕೆ ಫಸ್ಟ್ ಕೇಳಿದರು. ರಮೇಶ್ ಯಾದವ್ ಸರ್ ನಿನ್ನ ನಾಲ್ಕು ಇದೆ, ಶ್ರೇಯಸ್ಗೆ ಚೆನ್ನಾಗಿರುತ್ತೆ ಸರ್ ಇದು, ಶ್ರೇಯಸ್ ನಾಕೋಣ ಈ ಸಿನಿಮಾದಲ್ಲಿ ಅಂತ ನನಗೊಂದು ಚಾನ್ಸ್ ಕೊಟ್ಟರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನಾನು ಥ್ಯಾಂಕ್ ಯು. ನೆಕ್ಸ್ಟು ನಾರಾಯಣ್ ಸರ್, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರೋ ಒಂದು ಲೆಜೆಂಡಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ. ಯಾಕೆಂದರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ. ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಐ ಥಿಂಕ್ ಒಂದು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ನನಗೆ ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಒಂದೇ ಏನು ಅಂತ ಹೇಳಿದರೆ, ಒಬ್ಬ ಆ್ಯಕ್ಟರ್ ಆಗಿ ತುಂಬ ಇಂಪ್ರೂವ್ ಆಗ್ತೆ, ಆ ಆ್ಯಕ್ಟರ್ ಆಗಿ ತುಂಬ ಕಲಿತೆ. ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗೆ ಅದು. ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ, ಒಂದು ಪರ್ಫಾರ್ಮೆನ್ಸ್ ಆಗಲಿ, ಹೇಗೆ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತೆ ಅಂತ ಹೇಳಿದರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಯಾಕಂದರೆ ಎಲ್ಲೋ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ. ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ, ಇದಲ್ಲ ಅಂತ ಅವರೇ ಬಂದು ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸೋದು ಅಂದರೆ ಅದು ನೀವೇ ಸರ್. ಸೊ ಥ್ಯಾಂಕ್ ಯು. ಸೊ ನನಗೆ ತುಂಬ ಅದು ಈಸಿ ಆಯಿತು ಕಲಿಯೋಕ್ಕೆ. ಅದು ನೆಕ್ಸ್ಟ್ ಬರಬೇಕಂತ ಹೇಳಿದ್ರೆ ವಿಜಯ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 12 ವರ್ಷದಿಂದ ಪರಿಚಯ ಅನಿಸುತ್ತೆ ಅವರು. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡಿರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗೆ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈಸ್ ಮೈ ಹೀರೋ. ಐ ಹ್ಯಾವ್ ಗ್ರೂನ್ ಅಪ್ ವಾಚಿಂಗ್ ಹಿಸ್ ಮೂವೀಸ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ. ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ತಲೆಯಲ್ಲಿ ಒಂದು ಇದ್ದೇ ಇರುತ್ತೆ. ಏನು ಮಾಡ್ತೀವಿ ಅವ್ರ ಜೊತೆ ಸೇರಿಕೊಂಡಾಗ ಏನೋ ಒಂದು ಕ್ರೇಜಿಯಾಗಿ ಮಾಡಬೇಕು ಅಂತ. ಸೊ ಹೀಸ್ ಬಿನ್ ವೆರಿ ಸಪೋರ್ಟಿವ್. ಯಾವಾಗಲೂ ಅವ್ರು ಹೇಳ್ತಿರ್ತಾರೆ, ಶ್ರೇಯಸ್ ಈ ಥರ ಏನೋ ಮಾಡು, ಆ ಥರ ಏನೋ ಮಾಡು ಅಂತ. ನನಗೆ ಯಾವಾಗಲೂ ಕಾಲ್ ಹಿಮ್ ಅಣ್ಣ ಅಂತ. ಸೊ ಲಾಟ್ಸ್ ಆಫ್ ಲವ್ ಫಾರ್ ಹಿಮ್. ಥ್ಯಾಂಕ್ ಯು ಅಣ್ಣ. ತುಂಬ ಪ್ರೀತಿಯಿಂದ ನೀವು ಸೆಟ್ಟಲ್ಲಿ ಕೆಲವು ಸತಿ ಈ ಥರ ಮಾಡು ಅಂತ ಹೇಳ್ಕೊಟ್ಟು ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲವು ಸತಿ ಸಜೆಷನ್ಸ್ ಶಾರ್ಟ್ಸ್ ತೆಗಿತಾರೆ. ಸಜೆಷನ್ ಶಾರ್ಟ್ಸಲ್ಲಿ ಯೂಶ್ವಲಾಗಿ ಸ್ಟಾರ್ ನಿಲ್ಲಲ್ಲ, ಯಾವಾಗಲೂ ಇನ್ನೊಬ್ರನ್ನ ಪ್ಲೇಸ್ ಮಾಡ್ತೀವಿ. ಬಟ್ ವಿಜಯ್ ಸರ್ ಒಂದೇ ಮಾತು ಹೇಳಿದ್ದು, ನಾನು ನೀನು ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ಗೂ, ನಿನ್ಗೊಂದು ಫೀಲ್ ಸಿಗುತ್ತೆ ಅಂತ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಇನ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ವಿಜಯ್ ಸರ್. ಹಾಗೆ ದಾಸ್ ಸರ್, ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ, ಅವರು ಆರಾಮಾಗೆ ನೀಟಾಗಿ ಒಂಚೂರು
ನಾವು ಚಿಲ್ಲಾಗಿದ್ರೆ ಹೆಂಗಿದೆ ನೀವು ಪೊಸಿಷನ್ ನಾವು ತೆಕ್ಕೋತೀವಿ, ಒಂದು ಪೊಸಿಷನ್ ಕೊಡ್ತಾಯಿದ್ರು, ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ದಾಸ್ ಸರ್. ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳಬಾರ್ದ ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಬಂದಿದೆ. ಹಲವಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಶರತ್ ಲೋಹಿತೇಶ್ವರ ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಪ್ರಮೋದ್ ಶೆಟ್ರ್ ಇದ್ದಾರೆ, ಕಮಿಡಿಯನ್ ಗಿರಿ ಅವರಿದ್ದಾರೆ, ಆಮೇಲೆ ಸುಜಯ್ ಶಾಸ್ತ್ರಿ ಇದ್ದಾರೆ, ಮಂಜು ಪಾವ್ಗಡ ಇದ್ದಾರೆ, ನಿಶ್ವಿಕ್ ಅವರಿದ್ದಾರೆ, ರವಿ ಸರ್ ಇದ್ದಾರೆ. ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಿದಾಗ ಅವ್ರ ಪಕ್ಕ ಆ್ಯಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ ಯಾವಾಗಲೂ ಸೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ. ಸೊ ಇವರೆಲ್ಲರ ಮಧ್ಯ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಇಟ್ ಮೀನ್ಸ್ ಅ ಲಾಟ್. ನಿಜವಾಗ್ಲೂ ಖುಷಿಯಾಗುತ್ತೆ ಒಬ್ಬ ಯಂಗ್ ಆ್ಯಕ್ಟರ್ಗೆ ಒಬ್ಬ ದೊಡ್ಡ ಸ್ಸೀನಿಯರ್ಸು, ಸ್ಟಾರ್ಸು, ಲೆಜೆಂಡರಿ ಆ್ಯಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಕಲಿಯೋ ಅವಕಾಶ ಸಿಗುತ್ತೆ ನಾನು ನಂಬ್ತೀನಿ, ನಾನು ಕಲ್ತಿದ್ದೀನಿ ಕೂಡ. ಸೊ ಥ್ಯಾಂಕ್ ಯು. ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ. ಯಾಕಂದರೆ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಕತೆ ಬಗ್ಗೆ ಹೆಚ್ಚಾಗಿ ನಾನು ಹೇಳೋಕ್ಕಲ್ಲ, ಅದನ್ನು ಸರ್ ಹೇಳ್ತಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು.